ಕೆಜಿಎಫ್ ನಗರದಲ್ಲಿ ಹಮ್ಮಿಕೊಂಡಿರುವ ಹಕ್ಕುಪತ್ರಗಳ ವಿತರಣೆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಎದುರೇ ಕೆಜಿಎಫ್ ಶಾಸಕಿ ರೂಪಕಲಾ ಮತ್ತು ಸಂಸದ ಮುನಿಸ್ವಾಮಿ ಮಾತಿನ ಚಕಮಕಿ ನಡೆಸಿದ್ದಾರೆ. ಕೊಡ್ತಾ ಇರೋ ಮನೆಯ ಹಕ್ಕುಪತ್ರಗಳು ಕಾರ್ಮಿಕರಿಗೆ ಏನೂ ಪ್ರಯೋಜನ ಇಲ್ಲ, ಅವರ ಮನೆ ಮತ್ತು ಜಾಗ ನೋಡಿದ್ರೆ ಅರ್ಥವಾಗುತ್ತೆ ಅಂತ ಕೆಜಿಎಫ್ನ ಶಾಸಕಿ ರೂಪಕಲಾ ಹೇಳಿದ್ರೆ, ಇದರಿಂದ ಕೆರಳಿದ ಸಂಸದ ಮುನಿಸ್ವಾಮಿ ಒಳ್ಳೆ ಕೆಲಸ ಮಾಡೋದಕ್ಕೆ ಬಂದ ಸಚಿವರಿಗೆ ಅಭಿನಂದನೆ ತಿಳಿಸಬೇಕು, ಆಗಿರೋ ಕೆಲಸ ಮತ್ತು ಆಗಬೇಕಾಗಿರೋ ಕೆಲಸವನ್ನ ಸಚಿವರಿಗೆ ಮನವರಿಕೆ ಮಾಡಿಕೊಡಬೇಕು. ಕಳೆದ 60 ವರ್ಷ ಕಾಂಗ್ರೆಸ್ ಸರ್ಕಾರ ಮತ್ತು ಈ ಹಿಂದಿನ ಸಂಸದರು ಏನ್ ಮಾಡ್ತಾ ಇದ್ರೋ ಅಂತ ಟಾಂಗ್ ಕೊಟ್ಟರು. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜಿನಲ್ಲಿ ಶಿಷ್ಯ ವೇತನದಲ್ಲಿ ಗೋಲ್ಮಾಲ್ ಜೋರಾಗಿದೆ. ಕಲಬುರಗಿಯ ಎಂಆರ್ಎಂಸಿ ಮೆಡಿಕಲ್ ಕಾಲೇಜಿನಲ್ಲಿ ಸರ್ಕಾರದಿಂದ ಬರೋ ಶಿಷ್ಯ ವೇತನವನ್ನ ಆಡಳಿತ ಮಂಡಳಿ ವಾಪಸ್ ಪಡಿತಾ ಇರೋ ಆರೋಪ ಕೇಳಿಬಂದಿದೆ. ಪ್ರತಿ ಪಿಜಿ ವಿದ್ಯಾರ್ಥಿಗೆ ಸರ್ಕಾರದಿಂದ 40 ರಿಂದ 55 ಸಾವಿರ ರೂಪಾಯಿ ಶಿಷ್ಯ ವೇತನ ಪ್ರತಿ ತಿಂಗಳು ಬರುತ್ತೆ. ಆದರೆ ವಿದ್ಯಾರ್ಥಿಗಳಿಂದ ಆಡಳಿತ ಮಂಡಳಿ ಮೊದಲೇ ಖಾಲಿ ಚೆಕ್ ಪಡೆದಿದೆ. ಅದೇ ಚೆಕ್ ಮೂಲಕ ವಿದ್ಯಾರ್ಥಿಗಳ ಅಕೌಂಟ್ನಲ್ಲಿನ ಶಿಷ್ಯ ವೇತನದ ಹಣವನ್ನ ಡ್ರಾ ಮಾಡ್ತಿದ್ದಾರೆ ಅಂತ ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಕೂಡಲೇ ತಮ್ಮ ವಿದ್ಯಾರ್ಥಿ ವೇತನವನ್ನ ವಾಪಸ್ ನೀಡುವಂತೆ ಆಗ್ರಹಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಪೇಜಾವರ ಮಠದ ಭಕ್ತ ಮುಂಬೈ ಉದ್ಯಮಿ ನಾಗೇಂದ್ರ ಆಚಾರ್ಯ ಅರುಣಾ ಆಚಾರ್ಯ ದಂಪತಿ ಅಯೋಧ್ಯೆ ರಾಮನಿಗೆ ವಿಶಿಷ್ಟ ದೀಪ ಸೇವೆ ಸಲ್ಲಿಕೆ ಮಾಡಿದ್ದಾರೆ. ಬೆಳ್ಳಿಯ 2 ಬೃಹತ್ ಕಾಲು ದೀಪಗಳನ್ನು ಅಯೋಧ್ಯೆ ರಾಮನಿಗೆ ಅರ್ಪಿಸಿದ್ದಾರೆ. ಪೇಜಾವರ ಮಠದ ಶಿಷ್ಯರಾಗಿರೋ ದಂಪತಿ ರಾಮಸೇವೆ ಮಾಡೋ ಸಂಕಲ್ಪ ಮಾಡಿದ್ರು. ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಶ್ರೀಗಳ ಮೂಲಕ 2 ದೊಡ್ಡ ದೀಪಗಳನ್ನು ಅಯೋಧ್ಯೆ ರಾಮ ಮಂದಿರಕ್ಕೆ ನೀಡಿದ್ದಾರೆ. 2 ದೀಪಗಳು ತಲಾ 3.5 ಅಡಿ ಎತ್ತರ ಇದ್ದು ತಲಾ 13.5 ಕೆಜಿ ತೂಕ ಇದೆ. ಹೊಸ ದೀಪಗಳನ್ನು ರಾಮ ಮಂದಿರದ ಗರ್ಭಗುಡಿಯ ಮುಂಭಾಗದಲ್ಲಿ ಪೇಜಾವರ ಸ್ವಾಮೀಜಿ ಬೆಳಗಿದ್ರು. ಭಾರತ ಕ್ರಿಕೆಟ್ ತಂಡದ ವೇಗಿ ಮೊಹಮ್ಮದ್ ಶಮಿ 2024ರ ಐಪಿಎಲ್ನಿಂದ ಹೊರಗುಳಿಯೋ ಸಾಧ್ಯತೆ ಇದೆ. ಎಡಗಾಲಿನ ಪಾದದ ಗಾಯದಿಂದ ಹೊರಗುಳಿದಿರೋ ಟೀಂ ಇಂಡಿಯಾ ಬೌಲರ್ ಮೊಹಮ್ಮದ್ ಶಮಿ ಲಂಡನ್ನಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ. ಆಸ್ಪತ್ರೆಯ ಬೆಡ್ನಲ್ಲಿರೋ ಶಮಿ ಚೇತರಿಸಿಕೊಳ್ಳೋದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಹೀಗಾಗಿ ಐಪಿಎಲ್ ಪಂದ್ಯ ಆಡೋದು ಅನುಮಾನ ಎನ್ನಲಾಗಿದೆ. ತಮ್ಮ ಆರೋಗ್ಯದ ಬಗ್ಗೆ ಟ್ವೀಟ್ ಮಾಡಿರೋ ಶಮಿ, ನನ್ನ ಪಾದಗಳು ಮೊದಲಿನಂತಾಗಲು ಎದುರು ನೋಡುತ್ತಿದ್ದೇನೆ ಅಂತ ಬರೆದುಕೊಂಡಿದ್ದಾರೆ. ಹಿಮಾಚಲ ರಾಜ್ಯಸಭೆ ಚುನಾವಣೆ ಭಾರೀ ಹೈಡ್ರಾಮಾಗೆ ಸಾಕ್ಷಿಯಾಗಿದೆ. 40 ಕಾಂಗ್ರೆಸ್ ಶಾಸಕರು ಮತ್ತು 3 ಪಕ್ಷೇತರ ಶಾಸಕರ ಬಲ ಹೊಂದಿದ್ದ ಹಿಮಾಚಲ ಕಾಂಗ್ರೆಸ್ ಸರ್ಕಾರಕ್ಕೆ 9 ಶಾಸಕರು ಅಡ್ಡ ಮತದಾನ ಮಾಡಿ ಶಾಕ್ ಕೊಟ್ಟಿದ್ದಾರೆ. 6 ಕಾಂಗ್ರೆಸ್ ಶಾಸಕರು ಮತ್ತು 3 ಪಕ್ಷೇತರರು ಅಡ್ಡ ಮತದಾನ ಮಾಡಿದ್ದಾರೆ. ಇದರಿಂದಾಗಿ ಹಿಮಾಚಲ ಪ್ರದೇಶ ಕಾಂಗ್ರೆಸ್ ಸರ್ಕಾರ ಪತನಗೊಳ್ಳೋ ಭೀತಿ ಶುರುವಾಗಿದೆ. ಹಿಮಾಚಲದಲ್ಲಿ ಸರ್ಕಾರ ರಚನೆಗೆ 35 ಶಾಸಕರ ಬೆಂಬಲ ಬೇಕು. ಆದರೆ ಸದ್ಯ 9 ಜನ ಶಾಸಕರು ಸರ್ಕಾರಕ್ಕೆ ಸೆಡ್ಡು ಹೊಡೆದಿರುವುದು ಸರ್ಕಾರದ ಪತನಕ್ಕೆ ಸಾಕ್ಷಿಯಾಗೋ ಆತಂಕ ಸೃಷ್ಟಿಸಿದೆ. ಚುನಾವಣೆ ಸಂದರ್ಭದಲ್ಲಿ ಘೋಷಿಸಿದ್ದ ಗ್ಯಾರಂಟಿ ಯೋಜನೆಗಳ ಪೈಕಿ ತೆಲಂಗಾಣ ಕಾಂಗ್ರೆಸ್ ಮತ್ತೆರಡು ಗ್ಯಾರಂಟಿ ಯೋಜನೆಗಳಿಗೆ ಚಾಲನೆ ನೀಡಿದೆ. 200 ಯೂನಿಟ್ ಉಚಿತ ವಿದ್ಯುತ್ ಮತ್ತು 500 ರೂಪಾಯಿಗೆ ಸಬ್ಸಿಡಿ ದರದಲ್ಲಿ ಅಡುಗೆ ಅನಿಲ ನೀಡೋ ಯೋಜನೆಗಳಿಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಚಾಲನೆ ನೀಡಿದ್ದಾರೆ. ಕರ್ನಾಟಕ ಸರ್ಕಾರದಂತೆ ತೆಲಂಗಾಣ ಸರ್ಕಾರ ಕೂಡ ಗ್ಯಾರಂಟಿ ಜಾರಿ ಮಾಡಿದ್ದು, ಗ್ಯಾರಂಟಿ ಅಸ್ತ್ರ ಬಳಸಿಕೊಂಡು ಲೋಕಸಮರ ಗೆಲ್ಲೋ ಯತ್ನದಲ್ಲಿದೆ. ಕೋವಿಡ್ ಸಂಕಷ್ಟ ಕಾಲದಲ್ಲಿ ಏರಿಕೆ ಮಾಡಲಾಗಿದ್ದ ಹಲವು ಪ್ಯಾಸೆಂಜರ್ ರೈಲುಗಳ ಕನಿಷ್ಠ ದರವನ್ನು ರೈಲ್ವೆ ಇಲಾಖೆ ಇಳಿಕೆ ಮಾಡಿದೆ. ಸಾಮಾನ್ಯ ರೈಲಿನ ಸೆಕೆಂಡ್ ಕ್ಲಾಸ್ ಕನಿಷ್ಠ ಟಿಕೆಟ್ ದರದಲ್ಲಿ 50% ಕಡಿಮೆಯಾಗಲಿದೆ. ಕೋವಿಡ್ ಸಾಂಕ್ರಾಮಿಕ ವೇಳೆ ಹಲವು ರೈಲುಗಳ ಹೆಸರನ್ನ ಎಕ್ಸ್ಪ್ರೆಸ್ ರೈಲು ಅಂತ ಬದಲಾಯಿಸಲಾಗಿತ್ತು. ಈ ರೈಲುಗಳ ಟಿಕೆಟ್ ದರದಲ್ಲಿ ಕನಿಷ್ಠ ಟಿಕೆಟ್ ದರವನ್ನು 10 ರೂಪಾಯಿಯಿಂದ 30 ರೂಪಾಯಿಗೆ ಏರಿಕೆ ಮಾಡಲಾಗಿತ್ತು. ಇದೀಗ 50% ಟಿಕೆಟ್ ದರ ಇಳಿಕೆ ಮಾಡೋ ಮೂಲಕ ರೈಲು ಪ್ರಯಾಣಿಕರಿಗೆ ಸಿಹಿ ಸುದ್ದಿ ನೀಡಿದೆ. ಪ್ರೇಮಿಗಳು ತಮ್ಮ ಪ್ರೀತಿಯನ್ನ ವಿವಿಧ ರೀತಿಯಲ್ಲಿ ತೋರಿಸೋದನ್ನ ನಾವು ನೋಡಿದ್ದೀವಿ. ಆದರೆ ಇಲ್ಲೊಬ್ಬ ಪಾಗಲ್ ಪ್ರೇಮಿ ತನ್ನ ಪ್ರೇಯಸಿಯ ಹೆಸರನ್ನ ತನ್ನ ಕೆಳತುಟಿಯಲ್ಲಿ ಟ್ಯಾಟೂ ಹಾಕಿಸ್ಕೊಂಡಿದ್ದಾನೆ. ಅಮೃತ ಅಂತ ಬರೆಸ್ಕೊಂಡು ಪ್ರೀತಿಯನ್ನ ವ್ಯಕ್ತಪಡಿಸಿದ್ದಾನೆ. ಟ್ಯಾಟೂ ಕಲಾವಿದ ಅಭಿಷೇಕ್ ಅನ್ನೋರು ಪಾಗಲ್ ಪ್ರೇಮಿ ಹಾಕಿಸ್ಕೊಂಡ ಟ್ಯಾಟೂ ವಿಡಿಯೋವನ್ನ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ. ಈ ಪೋಸ್ಟ್ಗೆ ಹಲವರು ವಿಭಿನ್ನ ರೀತಿಯಲ್ಲಿ ಕಮೆಂಟ್ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.